So what is the meaning of this elasticity ಅಂತಂದ್ರೆ sir? So basically whenever there is change in prices or demand versus the price of commodity ಏನಿದೆ, that will keep on changing. When I say that will keep on changing, say for example QD change in price. So change in price ಆದಾಗ ಎಷ್ಟು ಚೇಂಜ್ ಇನ್ ಡಿಮ್ಯಾಂಡ್ ಆಗೋದಿಲ್ವಾ ಸರ್? ಆಗತ್ತೆ ಸರ್. ಸೊ ಪ್ರೈಸ್ ಜಾಸ್ತಿ, ಪ್ರೈಸ್ ಫಾರ್ ಎಕ್ಸಾಂಪಲ್ ಇಫ್ ಪ್ರೈಸ್ ಇಸ್ ಡಿಕ್ರೀಸಿಂಗ್ ಬೈ 10% ಅಂತ ಅಂದ್ರೆ, ಇಫ್ ದ ಡಿಮ್ಯಾಂಡ್ is also increasing by 10%, or if price is decreasing by 10%, demand is increasing by only 3%, or demand is increasing greater than 10%, or demand is increasing exactly 10%. ಮಲ್ಟಿಪಲ್ ಸಿನಾರಿಯೋಸ್ ಆಗೋದಿಲ್ವಪ್ಪ? ಆಗತ್ತೆ ಸರ್. ಆಗುತ್ತೆ ಅಲ್ವಾ? ಸೊ Yes, sir. ಬೇಸಿಕಲಿ ಇಫ್ ದಿಸ್ ಇ ಏನಿದೆ ಅಲ್ಲ, ಮೀನಿಂಗ್ ಟು ಸೇ ಇವಾಗ ಪ್ರೈಸ್ ಚೇಂಜ್ ಆಗಿದೆ, ಡಿಮ್ಯಾಂಡ್ ಚೇಂಜ್ ಆಗಿದೆ, ಅಂಡ್ ದಿಸ್ ಇಸ್ ಗ್ರೇಟರ್ ದನ್ 1 ಅಂದ್ರೆ ಗ್ರೇಟರ್ ದನ್ ದ ಚೇಂಜ್ ಇನ್ ಪ್ರೈಸ್ ನಾನು ಗ್ರೇಟರ್ ದನ್ ಡಿಮ್ಯಾಂಡ್ ಆದ್ರೆ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಗ್ರೇಟರ್ ದನ್ 1. ಸೊ ಆ ತರ ಇರುವಂತ ಸಿಚುಯೇಷನ್ ಅಲ್ಲಿ, ಮೀನಿಂಗ್ ಟು ಸೇ ಇಫ್ ದ ಪರ್ಸೆಂಟೇಜ್ ಡಿಮ್ಯಾಂಡ್ is greater than the percentage change in the price, we call such a change as elastic change. Are you getting it, sir? Yes, sir. Sir, can you please Or- repeat it? Yeah. See, people earlier were buying 10 kg of tomato. The price of tomato was 10 rupees. Today, if it is becoming 11 rupees, and people buy, say for example, 15 kg of tomato, so the price change is just 10%, but the change in purchasing is greater than 50%. So this kind of a thing is called as elastic. Clear? 1.5 lakh iPhone. Total number of buyers are say on 10 people. Now this 1.5 lakh is becoming 1.35 lakh. 10% ಕಡಿಮೆ ಆಗಿದೆ. Now buyers, will it change by 9 ಬರ್ತಾರಾ, or like will it remain the same? I mean like 9, 11, 12 ಆಗ್ತಾರಾ, or it will remain same only? Increase ಆಗ್ತದೆ sir. 11, 12 ಆಗ್ತಾರೆ ಸರ್. 11, 12 ಆಗ್ತಾರಾ? Are you sure sir? ಆರ್ ಬುಗಾಟಿ ಅಂತ ತಗೊಂತೀನಿ ಸರ್ ನಾನು. ಇವಾಗ ಕಾರ್, ಬುಗಾಟಿ ಕಾರ್ 3 ಕೋಟಿ ಇದೆ, ಮೂವರು ಕೊಂಡ್ಕೊಂತ ಇದ್ದಾರೆ. ಇವಾಗ ಅವನು ಅದನ್ನ 2 ಕೋಟಿ 70 ಲಕ್ಷಕ್ಕೋ ಇಲ್ಲ 3 ಕೋಟಿ 3 ಲಕ್ಷನೋ ಮಾರ್ತಾನೆ. ಸೊ ಡು ಯು ಥಿಂಕ್ ಮೋರ್ ಅಂಡ್ ಮೋರ್ ಪೀಪಲ್ ವಿಲ್ ಗೋ ಅಂಡ್ ಬೈ ದೇರ್, ಆರ್ ಇವಾಗ 10% ಕಡಿಮೆ ಆಗ್ತಿದೆ, ಇಲ್ಲಿ ಅಷ್ಟೇ 10% ಜಾಸ್ತಿ ಆಗುತ್ತೆ ನಿಮ್ಗೆ ಅನ್ಸುತ್ತಾ, ಆರ್ ಇಟ್ ವಿಲ್ ಬಿ ಲೆಸ್ ದೆನ್ 10%? ಲೆಸ್ ದೆನ್ 10% ಸರ್, ಎಲ್ಲ ಈಕ್ವಲ್ ಇರುತ್ತೆ ಸರ್. Less, ಇಲ್ಲ sir. ಈಕ್ವಲ್ ಇರುತ್ತೆ ಸರ್. ಇಲ್ಲ ಲೆಸ್ ದೆನ್ 10% ಇರುತ್ತೆ ಸರ್. So It will be same. so E will be less than 1, correcta? ಎಸ್ ಸರ್. Yes, sir. Under the change in demand is less than the change in the price, then such a thing we call it as inelastic demand. Is it clear sir? ಎಸ್ ಸರ್. Super. Yes, sir. ಇದು ಎರಡು ಸಿ ಅಂದ್ರೆ ಇವಾಗ ಚೇಂಜ್ ಇನ್ ಪ್ರೈಸಸ್ ಆದಾಗ ಸರ್, ಇವಾಗ 10% ಜಾಸ್ತಿ ಆದ್ರೂ 10% ಕಮ್ಮಿ ಆದ್ರೂ ದ ನಂಬರ್ ಆಫ್ ಡಿಮ್ಯಾಂಡ್ ಏನಿದೆ ದಟ್ ಈಸ್ ನಾಟ್ ಚೇಂಜಿಂಗ್ ಈಕ್ವಲಿ. 10% ಜಾಸ್ತಿನೂ ಆಗ್ತಿಲ್ಲ, 10% ಕಮ್ಮಿನೂ ಆಗ್ತಿಲ್ಲ. ಸೊ ಆ ತರ ಆಗುವಂತ ಸಿಚುಯೇಷನ್ ಅಲ್ಲಿ ವಿ ಕಾಲ್ ಇಟ್ ಆಸ್ ಇನ್ಎಲಾಸ್ಟಿಕ್. ಲೈಕ್ ಎಕ್ಸ್ಪೆನ್ಸಿವ್ ಗೂಡ್ಸ್ ಏನಿದೆ ಅದ್ರ ಪ್ರೈಸ್ ಜಾಸ್ತಿ ಆದ್ರೂ ಇಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಆದ್ರೂ ಇಲ್ಲ 10% ನೀವು ಕಡಿಮೆ ಮಾಡಿದ್ರು ಪೀಪಲ್ ವೋಂಟ್ ಗೋ ಅಂಡ್ ಬೈ ದಟ್ ಒನ್. ಕರೆಕ್ಟ್ ಆರ್ ನಾಟ್ ಸರ್? ಎಸ್ ಸರ್. Yes, sir. ಇವಾಗ ನಾವು ರೆಡ್ಮಿ ಫೋನ್ಗೋ ಇಲ್ಲ ಯಾತ್ರ ಶಾಮಿ ಫೋನ್ಗೋನೋ 10% ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತಂದ್ರೆ ಮೇ ಬಿ ದೇರ್ ವಿಲ್ ಬಿ ಚೇಂಜ್ ಆಫ್ 5 to 6%. ಅದೇ ಇವಾಗ ಒಂದು ಐಫೋನ್ 10% ಡಿಸ್ಕೌಂಟ್ ಕೊಡ್ತೀನಿ ಅಂತಂದ್ರೆ ಪೀಪಲ್ ಆರ್ ಲೈಕ್ ದೇ ಡೋಂಟ್ ಗೋ ದಟ್ ಮಚ್. ಕರೆಕ್ಟ್ ಆರ್ ನಾಟ್ ಸರ್? Yes, sir. at the end of the day it is still 1.5 lakh only. I don't want that phone. Correct? Yes, sir. Yes. That is the things. That is the things. So elasticity greater than 1 idre elastic, less than 1 idre inelastic. Clear? They equal 1% ಜಾಸ್ತಿ ಆದ್ರೆ ಇಲ್ಲಿ 1%, 2% ಜಾಸ್ತಿ ಆದ್ರೆ ಇಲ್ಲಿ 2%, ಈ ತರ ಆಯ್ತು ಅಂದ್ರೆ it is called as E is equal to 1, meaning to say it is ಯೂನಿಟರಿ. unitary elastic. Clear? Elastic, inelastic and unitary elastic. 10% ಚೇಂಜ್ ಆದ್ರೆ ಇಲ್ಲಿ 10% ಆಗುತ್ತೆ, ಎಲ್ಲ ಥಿಯರಿಟಿಕಲ್ ಕಾನ್ಸೆಪ್ಟ್ ಅಷ್ಟೇ. ಸೊ 10% ಆದ್ರೆ ಇಲ್ಲಿ 10%, 1% ಆದ್ರೆ ಇಲ್ಲಿ 1%. ಸೊ ವಾಟ್ ಎವರ್ ಚೇಂಜ್ ಆದ್ರೆ ಅಷ್ಟೇ ಬರುತ್ತೆ. ದೆನ್ ದೇರ್ ಇಸ್ ಒನ್ ಮೋರ್ ಪ್ರಾಡಕ್ಟ್ ವಿಚ್ ಇಸ್ ಕಾಲ್ಡ್ ಎಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಮೀನಿಂಗ್ ಟು ಸೇ ಅದು ನೀವು ಏನನ್ನ ಮಾಡ್ಕೊಳ್ಳಿ, ಫಾರ್ ದಿಸ್ E is equal to 0 ನೀವು ಚೇಂಜ್ 5% ಅನ್ನ ಮಾಡಿ 10% ಅನ್ನ ಮಾಡಿ
ದೇರ್ ವಿಲ್ ಬಿ ಡಿಮ್ಯಾಂಡ್ ಅಷ್ಟೇ ಇರುತ್ತೆ. ಡಿಮ್ಯಾಂಡ್ ಏನು ಚೇಂಜ್ ಹಲೋ always remain the same. Example, You all use sir. that product. That's what, sir. I'm coming to this only. You all use that product. Can you mention that product? ಸಾಲ್ಟ್ ಕಾಮನ್ ಸಾಲ್ಟ್. ಸರ್ ಎಸ್ ಹಾ. ಸೊ ಪ್ರೈಸ್ ಕಮ್ಮಿ ಆಯ್ತು ಅಂತ ಜಾಸ್ತಿ ಹೋಗ್ತಿರ್ತೀರಾ? ಇಲ್ಲ ಸರ್. ಇಲ್ಲ ಸರ್. ಪ್ರೈಸ್ ಜಾಸ್ತಿ ಆಯ್ತು ಅಂತ ಕಡಿಮೆ ತಿನ್ನಕ್ಕಾಗತ್ತಾ? ಇಲ್ಲ ಸರ್. ಎಷ್ಟು ಬೇಕೋ ಅಷ್ಟೇ. ಕರೆಕ್ಟ್ ಅನ್ನ ಸರ್. ಅದು 3 ರೂಪಾಯಿ ಇದ್ದಾಗೂ ಅಷ್ಟೇ ಹೋಗ್ತಿರ್ತಾ ಇದೀವಿ. ಇವಾಗ 30 ರೂಪಾಯಿ ಇದ್ದಾಗೂ ಅಷ್ಟೇ ಹೋಗ್ತಿರ್ತಾ ಇದೀವಿ. ಕರೆಕ್ಟಾ? Perfectly inelastic product. Is it clear, sir? ಎಸ್ ಸರ್. Yes, sir. Super, sir. So ಇದು ಬಂದು 4 ಕಾನ್ಸೆಪ್ಟ್ ಸರ್.